ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿನೇ ಒಂದು ವಿಶಿಷ್ಟವಾದ ಒಂದು ಮಹತ್ತರವಾದ ಪ್ರಕಾರ ಅಂದರೆ ಅದು ವಚನ ಸಾಹಿತ್ಯ. ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ವಚನಗಳ ಬಗ್ಗೆ ತಿಳ್ಕೊಳ್ಳೋಣ. ಬಸವಣ್ಣನವರ ವಚನಗಳು, ಸೊನ್ನಲಿಗೆಯ ಸಿದ್ದರಾಮ ಮತ್ತು ಅಕ್ಕ ಮಹಾದೇವಿಯ ವಚನಗಳನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿಂದು ಹೇಳೋದು ಬೇಡ, ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಹಾಗೆಯೇ ಲೈಕ್ ಕೂಡ ಶೇರ್ ಕೂಡ ಮಾಡ್ತಾ ಇದ್ದೀರಾ. ಈ ನಿಮ್ಮ ಸಹಕಾರವೇ ನಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ, ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಸ್ಫೂರ್ತಿ. ಈ ವಚನಗಳು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಆ ವಚನದ ಭಾವಾರ್ಥವನ್ನು ಕೂಡ ಕೇಳ್ತಾರೆ, ಹಾಗೆ ಅದು ಕಂಠಪಾಠಕ್ಕೂ ಇರುತ್ತೆ ಮತ್ತು ಪ್ರಶ್ನೋತ್ತರಗಳು ಕೂಡ ಬರುತ್ತೆ. ಹಾಗಾಗಿ ಈ ವಚನಗಳನ್ನು ಗಮನ ಕೊಟ್ಟು ಕೇಳಿ, ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಕಲಿಯೋಕ್ಕಾಗಿಯೇ ಇರೋದು, ವಿದ್ಯಾರ್ಥಿ ಜೀವನ ಕಲಿಕೆಯಲ್ಲಿನೇ ಇರಬೇಕು. ಹಾಗಾಗಿ ಆಸಕ್ತಿಯಿಂದ ತಿಳ್ಕೊಳ್ಳಿ. ವಚನ ಸಾಹಿತ್ಯ ಇದು ಕನ್ನಡ ಸಾಹಿತ್ಯ ಪ್ರಕಾರದಲ್ಲಿನೇ ಅತ್ಯಂತ ವಿಶಿಷ್ಟವಾಗಿರೋದು. ಈ ವಚನಗಳನ್ನು ಸಾಮಾನ್ಯ ಜನರ ಜೀವನ ಬದುಕನ್ನು ಹಸನಗೊಳಿಸೋದಕ್ಕೆ, ತಿಳುವಳಿಕೆ, ಬುದ್ಧಿವಾದ, ಸಲಹೆಗಳನ್ನು ಹೇಳೋದಕ್ಕೋಸ್ಕರವಾಗಿ ರಚನೆ ಮಾಡಿರ್ತಕ್ಕಂಥವುಗಳು. ಇವು ಎಲ್ಲ ಕಾಲಗಳಿಗೂ ಕೂಡ ಅನ್ವಯವಾಗುತ್ತೆ. ಅತ್ಯಂತ ಸರಳವಾಗಿರುವಂತಹ ಭಾಷೆಯಲ್ಲಿ, ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಒಂದು ಶೈಲಿಯಲ್ಲಿ, ಸರಳ ಭಾಷೆಯಲ್ಲಿ ರಚನೆ ಮಾಡಲಾಗಿದೆ. ಆದರೆ ಈ ವಚನಗಳು ಈಗಿನ ಜನ್ರೇಷನ್ಗೆ ಏನಾಗ್ತಾ ಇದ್ದವು, ಅವು ಟಫ್ ಅನ್ನಿಸ್ತಾ ಇದ್ದವು. ಅಂದರೆ ಇಲ್ಲಿಗಿಂತ ಹಿಂದಿನ ಜನ್ರೇಷನ್ನವರು ಇನ್ನೂ ಹೆಚ್ಚಿನ ಜ್ಞಾನವನ್ನು ಹೊಂದಿದ್ರು. ಈ ಎಲ್ಲ ಭಾಷೆಗಳು, ವಚನ ಸಾಹಿತ್ಯದಲ್ಲಿ ಉಪಯೋಗ ಮಾಡ್ತಕ್ಕಂತಹ ಸಾಲುಗಳು, ಸಾಹಿತ್ಯ ಪದಗಳು ಎಲ್ಲ ಏನಾಗಿದ್ದವು, ಅವರು ಉಪಯೋಗ ಮಾಡ್ತಕ್ಕಂಥ ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಉಪಯೋಗ ಮಾಡ್ತಕ್ಕಂತಹ ಸಾಮಾನ್ಯ ಪದಗಳು ಆಗಿದ್ವು. ಅವು ಸಾಮಾನ್ಯ ಆಗಿರ್ತಕ್ಕಂಥವುಗಳು ಇವತ್ತೇನಾಗಿದ್ದವು, ನಮಗೆ ಕಠಿಣ ಆಗಿದೆ. ನಮ್ಮ ಜ್ಞಾನ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ವಚನನ ಅವರೆಲ್ಲ ಸರಳವಾಗಿ ಬರೆದ್ಬಿಟ್ರು, ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ. ಈ ವಚನ ಸಾಹಿತ್ಯ ಪ್ರಾರಂಭವಾದದ್ದು ಜೇಡರ ದಾಸಿಮಯ್ಯ ಅವರಿಂದ. ನಂತರದಲ್ಲಿ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಸೊನ್ನಲಿಗ ಸಿದ್ದರಾಮ ಅವರು, ಮಡಿವಾಳ ಮಾಚಯ್ಯ ಮುಂತಾದವರು ಸಾಕಷ್ಟು ಸಂಖ್ಯೆಯಲ್ಲಿ ವಚನಗಳನ್ನು, ಹೇರಳವಾಗಿ ವಚನಗಳನ್ನು ರಚನೆ ಮಾಡಿ ಕನ್ನಡ ಸಾಹಿತ್ಯವನ್ನೇ ಶ್ರೀಮಂತ ಮತ್ತು ಸಮೃದ್ಧಗೊಳಿಸಿದ್ದಾರೆ. ಪದ್ಯ ಭಾಗ. ಪದ್ಯ 6. ವಚನಗಳು. ಬಸವಣ್ಣ, ಸೊನ್ನಲಿಗೆಯ ಸಿದ್ದರಾಮ, ಅಕ್ಕ ಮಹಾದೇವಿ. ಮೊದಲಿಗೆ ಬಸವಣ್ಣ ಅವರ ಬಗ್ಗೆ ಕೃತಿಕಾರರ ಪರಿಚಯದಲ್ಲಿ ತಿಳಿಯೋಣ. ಕೃತಿಕಾರರ ಪರಿಚಯ. ಬಸವಣ್ಣ. ಭಕ್ತಿ ಭಂಡಾರಿ ಬಸವಣ್ಣನವರು 12ನೇ ಶತಮಾನದ ಮಧ್ಯಭಾಗದಲ್ಲಿ ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದರು. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರು ಕಳಚೂರಿಯ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಎಂಬ ಖ್ಯಾತಿ ಪಡೆದ ಅನುಭವ ಮಂಟಪದ ರೂವಾರಿಗಳು. ಕಾಯಕವೇ ಕೈಲಾಸ ಎಂದು ಸಾರಿ ಜನರನ್ನು ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸಿದರು. ಬಸವಣ್ಣನವರು ಸುಮಾರು 1500 ವಚನಗಳು ಪ್ರಸ್ತುತದಲ್ಲಿ ಲಭ್ಯವಿವೆ. ಅವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ಭಕ್ತಿ ಭಂಡಾರಿ. ಭಕ್ತಿ ಭಂಡಾರಿ ಅಂದರೆ ಭಕ್ತಿಯ ಮಾರ್ಗದಲ್ಲಿ ನಡೆಯುವವರು ಮತ್ತು ದೇವರ ಸೇವಕರು ಅಂತ. ಇವರು 12ನೇ ಶತಮಾನದ ಮಧ್ಯಭಾಗದಲ್ಲಿ, ಅಂದರೆ 12ನೇ ಶತಮಾನದ ಪ್ರಾರಂಭದಲ್ಲಿ ಅಲ್ಲ, ಕೊನೆಯಲ್ಲಿ ಅಲ್ಲ, ಮಧ್ಯಭಾಗದಲ್ಲಿ, ಅದು ಬಿಜಾಪುರ ಅಥವಾ ವಿಜಯಪುರದ ಬಾಗೇವಾಡಿಯಲ್ಲಿ ಜನಿಸಿದರು. ತಂದೆ ಹೆಸರು ಮಾದರಸ, ತಾಯಿ ಹೆಸರು ಮಾದಲಾಂಬಿಕೆ. ಇವರು ಕಳಚೂರಿಯ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ಹೇಗೆ ಗಂಗಾ, ಕದಂಬ, ಹೊಯ್ಸಳ ಅಂತ ರಾಜಮನೆತನಗಳು ಇದ್ದಾವಲ್ಲ, ಹಾಗೆ ಕಳಚೂರಿ ಎನ್ನುವಂಥದ್ದು ಒಂದು ಮನೆತನ. ಆ ಮನೆತನದ ದೊರೆ ಯಾರಾಗಿರ್ತಾರೆ, ಬಿಜ್ಜಳ ರಾಜ. ಆ ರಾಜನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹಾಗೆ ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಅಂದರೆ ಎಲ್ಲ ವಿಚಾರಗಳ ಕುರಿತಾಗಿ ವಿಚಾರ ವಿನಿಮಯ, ವಿಚಾರ ಸಂಕಿರಣ, ಚರ್ಚೆ ನಡೆಯುವಂಥ ಒಂದು ಸ್ಥಳ. ಅದನ್ನು ಅನುಭವ ಮಂಟಪ ಅಂತ ಕರೀತಾ ಇದ್ರು. ಈ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದ್ದು ಯಾರಾಗಿದ್ದಾರೆ, ಬಸವಣ್ಣನವರು ಆಗಿದ್ದಾರೆ. ಹಾಗೆ ಕಾಯಕವೇ ಕೈಲಾಸ ಅಂತ ಜಗತ್ತಿಗೆ ಸಾರಿದ್ರು. ಕೈಲಾಸ ಎಲ್ಲಿದೆ, ಕಾಯಕ. ನಮ್ಮ ಕೆಲಸ ಕಾರ್ಯಗಳಲ್ಲಿನೇ ನಾವು ಕೈಲಾಸವನ್ನು ಕಾಣಬೇಕು. ಮೊದಲು ಕೆಲಸ ಮಾಡೋದೇ ಮುಖ್ಯ ಅಂತ ಇಲ್ಲಿ ಎಲ್ರಿಗೂ ಮನವರಿಕೆ ಮಾಡಿಕೊಟ್ರು.
ಯಾವಾಗಲೂ ದುಡಿದು ತಿನ್ನಬೇಕು, ಕೆಲಸವನ್ನು ಮಾಡಬೇಕು, ಕಾರ್ಯವನ್ನು ಮಾಡಬೇಕು ಅಂತ ಬಸವಣ್ಣನವರು ತಿಳಿಸ್ಕೊಟ್ರು. ಸಾಕಷ್ಟು ವಚನಗಳನ್ನು ರಚನೆ ಮಾಡಿದರೂ ಕೂಡ ದೊರೆತಿರುವಂತಹ ವಚನಗಳು, ಪ್ರಸ್ತುತ ಲಭ್ಯವಿರುವ ವಚನಗಳು 1500 1500 ವಚನಗಳು ಆಗಿದ್ದವು. ಇವರ ಅಂಕಿತನಾಮ ಕೂಡಲ ಸಂಗಮ ದೇವ. ಈ ಅಂಕಿತನಾಮ ಅನ್ನೋದು ವಚನ ಸಾಹಿತ್ಯದಲ್ಲಿ ಮತ್ತು ದಾಸ ಸಾಹಿತ್ಯದಲ್ಲಿ ಬರುತ್ತೆ. ಅಂಕಿತನಾಮ ಅಂದರೆ ಇಷ್ಟ ದೇವರ ಹೆಸರು. ಇನ್ನೊಂದು ಕಾವ್ಯನಾಮ ಅನ್ನೋದನ್ನು ಕೂಡ ನೀವು ಕೇಳಿದ್ದೀರಾ. ಕಾವ್ಯನಾಮ ಅನ್ನೋದು ತಾವು ಇಟ್ಕೊಂಡಿರ್ತಕ್ಕಂಥ ಸಂಕ್ಷಿಪ್ತವಾಗಿರುವಂಥ ಹೆಸರು. ಈಗ ಕುವೆಂಪು, ಇದು ಕಾವ್ಯನಾಮ. ಇವರ ಪೂರ್ಣ ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ದ.ರಾ. ಬೇಂದ್ರೆ, ಇದು ಕಾವ್ಯನಾಮ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಇವರ ಪೂರ್ಣ ಹೆಸರು. ಅಂದರೆ ಸಂಕ್ಷಿಪ್ತವಾಗಿ ಇಟ್ಕೊಂಡಿರ್ತಕ್ಕಂಥ ಹೆಸರು ಏನಾಗಿದೆ? ಕಾವ್ಯನಾಮ ಆಗಿದೆ. ಇಷ್ಟ ದೇವರ ಹೆಸರು, ತಮ್ಮ ದೇವರ ಹೆಸರು ಇಟ್ಕೊಂಡಿರ್ತಕ್ಕಂಥದ್ದು, ಅದು ವಚನಗಳ ಕೊನೆಯಲ್ಲಿ ಬರ್ತಕ್ಕಂಥದ್ದು, ಅದು ಅಂಕಿತನಾಮ ಆಗಿದೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಶ್ರೀಮಂತರು, ಶಿವಾಲಯ ದೇವಸ್ಥಾನ ಮಂದಿರ. ಶಿರ ಅಂದರೆ ತಲೆ. ಹೊನ್ನ ಅಂದ್ರೆ ಬಂಗಾರ, ಬಂಗಾರದ್ದು ಅಥವಾ ಕನಕ, ಸ್ವರ್ಣದ್ದು ಅಂತ. ಕಳಶ ಅಂದ್ರೆ ಏನು? ದೇವರ ಮೇಲೆ, ಗೋಪುರದ ಮೇಲೆ ಇಡಲಾಗಿರುತ್ತಲ್ಲ ಲೋಹದ್ದು, ಅದನ್ನು ಕಳಶ ಅಂತ ಕರೀಲಾಗುತ್ತೆ. ಸ್ಥಾವರ ಅಂತಂದರೆ ಏನು? ಸ್ಥಾವರ ಅಂತಂದರೆ ಚಲಿಸದೇ ಇರುವಂಥದ್ದು, ಸ್ಥಿರವಾಗಿರೋದಕ್ಕೆ ಸ್ಥಾವರ. ಅಳಿವು ಅಂತಂದರೆ ನಾಶ ಅಂತ, ನಾಶ ಹೊಂದದ್ದು ಅಳಿವು ಅಂದರೆ. ಜಂಗಮ ಅಂದ್ರೇನು? ಚಲಿಸುವಂಥದ್ದು, ಯಾವಾಗಲೂ ಚಲಿಸ್ತಾನೆ ಇರುತ್ತೆ, ಅದು ಸ್ಥಿರ ಇರಲ್ಲ ಅಂತ. ಏನೇ ಆಗಲಿ, ಒಂದು ಕಟ್ಟಡನೋ ಒಂದು ಮನೆಯೋ ಅಥವಾ ದೇವಾಲಯ ಮಂದಿರ ಏನೇ ಆಗಲಿ ನಿರ್ಮಾಣ ಮಾಡೋದಕ್ಕೆ ಹಣ ಬೇಕೇ ಬೇಕಾಗುತ್ತೆ. ಈ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಹಣ ಬೇಕಾಗುತ್ತಲ್ಲ, ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಹಣ ಇರುವವರು ಮಾತ್ರ. ಯಾರ ಹತ್ರ ಹಣ ಇರುತ್ತೋ, ಆಸ್ತಿ ಅಂತಸ್ತು ಸಂಪತ್ತು ದುಡ್ಡು ಯಾರ ಹತ್ರ ಇರುತ್ತೋ ಅವರು ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ಅಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅದು ಕಲ್ಲು, ಮಣ್ಣು ಅಥವಾ ಸಿಮೆಂಟಿಂದು ಕೂಡ ಆಗಿರ್ಬೋದು. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಬಂಗಾರದನ್ನೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಬಂಗಾರದ ಒಂದು ತಗಡಿಂದ ಮೇಲೆ ಗೋಪುರಗಳಿಗೆ, ಬಾಗಿಲುಗಳಿಗೆ ಎಲ್ಲದಕ್ಕೂ ಕೂಡ ಈ ಬಂಗಾರವನ್ನು ಲೇಪಿಸಿ ಮಾಡ್ತಾ ಇದ್ದಾರೆ. ಹೌದಾ? ಪಂಜಾಬ್ನ ಅಮೃತಸರ ಆಗಿರ್ಬೋದು, ತಿರುಪತಿ, ಶ್ರೀಶೈಲ, ಇನ್ನು ಹಲವಾರು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಬಂಗಾರದ ಗೋಪುರಗಳು, ಕಳಶಗಳು ಎಲ್ಲದನ್ನು ನಾವು ಕಾಣ್ತಾ ಇರ್ತೀವಿ. ಯಾಕೆ? ಇದೆಲ್ಲ ಯಾವಾಗ ಸಾಧ್ಯ? ಹಣ ಇದ್ದಾಗ ಮಾತ್ರ ಸಾಧ್ಯ. ಅದಕ್ಕೆ ಉಳ್ಳವರು ಶಿವಾಲಯ ಮಾಡುವರು. ಹಣ ಇರ್ತಕ್ಕಂಥವ್ರು, ದುಡ್ಡು ಇರ್ತಕ್ಕಂಥವ್ರು ಶಿವಾಲಯ, ದೇವಸ್ಥಾನವನ್ನೇ, ದೇವರಿಗೋಸ್ಕರ ದೇವಸ್ಥಾನವನ್ನೇ ನಿರ್ಮಾಣ ಮಾಡ್ತಾರೆ. ಆದರೆ ನಾನು, ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ, ದೇವರಿಗೆ ಹೇಳ್ತಾ ಇದ್ದಾರೆ, ನಾನು ಬಡವನಾಗಿದ್ದೀನಿ, ನಾನು ಶ್ರೀಮಂತನಲ್ಲ, ಬಡವನಾಗಿದ್ದೀನಿ, ನನಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಆಗಲ್ಲ. ಯಾಕೆ? ನನ್ನ ಹತ್ರ ಹಣ ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ನಾನು ಬಡವನಾಗಿದ್ದೀನಿ, ನನ್ನಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಕೂಡಲ ಸಂಗಮೇಶ್ವರ, ಕೂಡಲ ಸಂಗಮ ದೇವ, ನೀನು ನನ್ನ ಕಾಲುಗಳನ್ನೇ ಈ ದೇಗುಲಗಳ ಕಂಬಗಳೆಂದು ತಿಳಿದುಕೋ. ನನಗೆ ದೇವಸ್ಥಾನವನ್ನು ಮಾಡೋದಕ್ಕೆ ಆಗಲ್ಲ, ಹಣ ಇಲ್ಲ, ಅದಕ್ಕೋಸ್ಕರ ಏನು, ನನ್ನ ಕಾಲುಗಳನ್ನೇ ನೀನು ಕಂಬ ಅಂತ ತಿಳ್ಕೊ. ನನ್ನ ದೇಹ ಏನಿದೆಯಲ್ಲ, ಒಡಲು ಏನಿದೆಯಲ್ಲ, ದೇಹ ಏನಿದೆಯಲ್ಲ, ಈ ದೇಹವನ್ನೇ ದೇಗುಲ ಅಂತ ನೀನು ಭಾವಿಸಿಕೋ. ನನ್ನ ಶಿರ, ತಲೆ, ಇದನ್ನೇ ನೀನು ಕಳಸ, ಅದು ಬಂಗಾರದ ಕಳಸ ಅಂತ ತಿಳ್ಕೊ. ಪ್ರತಿಯೊಂದು ದೇವಸ್ಥಾನಕ್ಕೆ ಗೋಪುರ ಇರುತ್ತೆ, ಗೋಪುರದ ಮೇಲೆ ಒಂದು ಲೋಹದ ಕಳಸ ಇರುತ್ತೆ, ಬೇರೆ ಬೇರೆ ಲೋಹದ್ದು ಇರುತ್ತೆ, ಅದರಲ್ಲಿ ಬಂಗಾರದ್ದು ಕೂಡ ಇರ್ಬೋದು. ಹೀಗೆ ನನ್ನ ಶಿರವನ್ನು, ಕಳಶ ಯಾವಾಗಲೂ ಮೇಲೆ ಇರುತ್ತೆ, ಅದಕ್ಕೆ ತಲೆಯೂ ಕೂಡ ಮೇಲೆ ಇರೋದರಿಂದ ನನ್ನ ಶಿರವನ್ನೇ, ನನ್ನ ತಲೆಯನ್ನೇ ನೀನು ಕಳಸ ಅಂತ ತಿಳ್ಕೊ, ಕೂಡಲ ಸಂಗಮ ದೇವ ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಿದ್ದಾರೆ. ಮತ್ತು ಬಸವಣ್ಣನವರು ಮುಂದುವರೆದು, ಅಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ, ಓ ದೇವರೇ ನೀನು ಕೇಳು ಅಂತ ಮತ್ತೆ ಇನ್ನೂ ಹೆಚ್ಚಿನ ವಿವರಣೆಯನ್ನು, ತಾತ್ಪರ್ಯವನ್ನು ನೀಡ್ತಾ ಇದ್ದಾರೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸ್ಥಾವರ
ಅಂದರೆ ಸ್ಥಿರವಾದದ್ದು, ಒಂದೇ ಕಡೆ ಇರ್ತಕ್ಕಂಥದ್ದು, ಮೂಮೆಂಟ್ ಇಲ್ಲದೆ ಇರ್ತಕ್ಕಂಥದ್ದು. ಅದಕ್ಕೇನು ಅಳಿವು ಇದೆ ಅಂದರೆ ಅದು ನಾಶ ಆಗುತ್ತೆ, ಹಾಳಾಗಿ ಹೋಗುತ್ತೆ. ಒಂದು 10 ವರ್ಷ ಇಲ್ಲ ಒಂದು 100 ವರ್ಷ, ಒಂದು 500 ವರ್ಷ ಆದ್ರೂ ಕೂಡ ಅದು ಏನಾಗಬೇಕು, ನಶಿಸಿ ಹೋಗಲೇಬೇಕು. ಭೌತಿಕವಾದದ್ದು ಅದು ನಶಿಸಿ ಹೋಗೇ ಹೋಗುತ್ತೆ ಅಂತ. ಜಂಗಮ ಕಳಿವಿಲ್ಲ. ಜಂಗಮ ಅಂದರೆ ಚಲನಶೀಲವಾದದ್ದು, ಒಂದು ಕಡೆ ಇರೋದಿಲ್ಲ, ಅದು ನಿಂತಲ್ಲೇ ನಿಲ್ಲೋದಿಲ್ಲ. ಅದು ಯಾವಾಗಲೂ ಮೂಮೆಂಟನ್ನು ಹೊಂದಿರತಕ್ಕಂಥದ್ದು, ಚಲನಶೀಲವಾಗಿರ್ತಕ್ಕಂಥದ್ದಕ್ಕೆ ಅಳಿವಿರಲ್ಲ, ನಾಶ ಹೊಂದಲ್ಲ. ಅದು ಅಭೌತಿಕವಾದದ್ದು, ಅಗೋಚರವಾದದ್ದು, ಅದು ಕಣ್ಣಿಗೆ ಕಾಣೋದಿಲ್ಲ, ಚಲನ ಯಾವಾಗಲೂ ಇದ್ದೇ ಇರುತ್ತೆ, ಅಂತಹದ್ದು ನಾಶ ಆಗೋದಿಲ್ಲ. ಅಂದರೆ ಇಲ್ಲಿ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಂದರೆ ಇಲ್ಲಿ ದೇವಸ್ಥಾನವನ್ನು ಏನು ಮಂದಿರಗಳ ದೇವಾಲಯಗಳನ್ನು ಏನು ನಿರ್ಮಾಣ ಮಾಡ್ತಾ ಇದ್ದಾರಲ್ಲ, ಆ ನಿರ್ಮಾಣ ಮಾಡಿರುವಂತಹ ದೇವಾಲಯಗಳು ದೇಗುಲಗಳು ಒಂದಲ್ಲ ಒಂದು ದಿನ ತನ್ನ ಆಯಸ್ಸು ಮುಗಿದ ಮೇಲೆ ಅವು ನಶಿಸಿ ಹೋಗಲೇಬೇಕು. ಅವು ಸ್ಥಿರವಾಗಿ ಪರ್ಮನೆಂಟಾಗಿ ಇರೋದಿಲ್ಲ. ಆದರೆ ಸ್ಥಿರವಾಗಿ ಇರುವಂಥದ್ದು, ಯಾವಾಗಲೂ ಇರುವಂಥದ್ದು ಯಾವುದು ಅಂತಂದರೆ, ದೇವರೇ ನಾನು ನಿನ್ನ ಮೇಲೆ ಇಟ್ಟಿರುವಂತಹ ಭಕ್ತಿ, ಶ್ರದ್ಧೆ, ಪ್ರಾಮಾಣಿಕತೆ ಇದು ಯಾವಾಗಲೂ ಏನಾಗಿರುತ್ತೆ, ಸ್ಥಿರವಾಗಿ ಇರುತ್ತೆ. ಇದು ಚಲನಶೀಲವಾದದ್ದು, ಇದಕ್ಕೆ ನಾಶ ಎಂಬುದೇ ಇಲ್ಲ. ಹೇಗೆ ಮಹಾನ್ ವ್ಯಕ್ತಿಗಳಾಗಿರುವಂತಹ ಸ್ವಾಮಿ ವಿವೇಕಾನಂದರು, ಅಬ್ದುಲ್ ಕಲಾಂ ಅವರು, ಭಗತ್ ಸಿಂಗ್, ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ, ಈ ಮಹಾನ್ ವ್ಯಕ್ತಿಗಳು ಇವತ್ತು ಭೌತಿಕವಾಗಿ ನಮ್ಮ ಜೊತೆಗೆ ಇಲ್ಲ. ಯಾಕೆ? ದೇಹ ಎನ್ನುವಂಥದ್ದು ಶಾಶ್ವತವಾಗಿರುವಂಥದ್ದಲ್ಲ. ಆದರೆ ಶಾಶ್ವತ ಏನಿದೆ ಅವರ ನೆನಪುಗಳು, ಅವರ ವಿಚಾರಗಳು, ಅವರ ಮಾರ್ಗದರ್ಶನ, ಸಲಹೆ, ಸೂಚನೆಗಳು, ಎಲ್ಲವೂ ತತ್ವಗಳು, ಈ ಎಲ್ಲವೂ ಕೂಡ ಏನಿದ್ದವು ಇವತ್ತು ನಮ್ಮೊಂದಿಗೆ ಜೀವಂತವಾಗಿದ್ದವು. ಸೊ ಹಾಗಾಗಿ ಇಲ್ಲಿ ಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ, ನನಗೆ ದೇವಾಲಯವನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಇಲ್ಲಪ್ಪ ನನಗೆ, ಅದಕ್ಕೋಸ್ಕರ ನೀನು ಏನಂತ ತಿಳ್ಕೊ, ನನ್ನ ಕಾಲುಗಳನ್ನೇ ಕಂಬ ಅಂತ ತಿಳ್ಕೊ, ದೇಹವನ್ನೇ ದೇಗುಲ ಅಂತ ತಿಳ್ಕೊ, ತಲೆಯನ್ನೇ ಹೊನ್ನ ಕಳಸ ಅಂತ ತಿಳ್ಕೊ. ಈ ದೇವಸ್ಥಾನ ಎಲ್ಲವೂ ನಶಿಸಿ ಹೋಗುತ್ತೆ, ಆದರೆ ನಿನ್ನ ಮೇಲೆ ನನಗಿರುವಂತಹ ಭಕ್ತಿ, ಶ್ರದ್ಧೆ, ಭಾವನೆಗಳು ಮಾತ್ರ ಯಾವಾಗಲೂ ಶಾಶ್ವತವಾಗಿಯೇ ಇರುತ್ತೆ. ಕೂಡಲ ಸಂಗಮ ದೇವ ಅಂತ ಇಲ್ಲಿ ಬಸವಣ್ಣನವರು ಕೂಡಲ ಸಂಗಮ ದೇವನಲ್ಲಿ ಹೇಳ್ತಾ ಇದ್ದಾರೆ, ಮೊರೆ ಹೋಗ್ತಾ ಇದ್ದಾರೆ. ಬಸವಣ್ಣನವರ ಸಮಕಾಲೀನರಾದ ಸಿದ್ದರಾಮ ಊರು ಸೊನ್ನಲಿಗೆ. ಇವರ ತಂದೆ ಮುದ್ದುಗೌಡ, ತಾಯಿ ಸುಗ್ಗವ್ವೆ. ಕರ್ಮದಲ್ಲಿ ಇರಿಸಿದವನು ಅಲ್ಲಮ ಪ್ರಭುವಿನಿಂದಾಗಿ ಜ್ಞಾನಯೋಗದ ಮೆಟ್ಟಿಲೇರಿ ಶಿವಜ್ಞಾನ ಸಂಪನ್ನನಾದ ವಚನಕಾರ. ಅಲ್ಲಮ ಪ್ರಭುಗಳ ದರ್ಶನ ಮತ್ತು ಮಾರ್ಗದರ್ಶನದಿಂದ ಅನುಭವ ಮಂಟಪದ ಒಬ್ಬ ಸಕ್ರಿಯ ಚಿಂತಕರಾಗಿದ್ದರು. ಇವರ ವಚನಗಳ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸೊನ್ನಲಿಗೆಯ ಸಿದ್ದರಾಮ ಅವರು ಬಸವಣ್ಣನವರ ಸಮಕಾಲೀನರು ಅಂತಂದರೆ ಒಂದೇ ಕಾಲದವರು. ಇವರ ಊರು ಸೊನ್ನಲಿಗೆ. ತಂದೆ ಹೆಸರು ಮುದ್ದುಗೌಡ, ತಾಯಿ ಹೆಸರು ಸುಗ್ಗವ್ವೆ. ಇವರು ಕೆಲಸದಲ್ಲಿ ಕರ್ಮದಲ್ಲಿ ನಂಬಿಕೆಯನ್ನು ಇಟ್ಟಿದ್ದವರು, ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು. ಇವರು ಮತ್ತೊಬ್ಬ ವಚನಕಾರರಾದ ಅಲ್ಲಮ ಪ್ರಭು ಇವರಿಂದ ಜ್ಞಾನವನ್ನು ಪಡೆದುಕೊಂಡು ಜ್ಞಾನಿಯಾಗಿ, ಜ್ಞಾನ ಸಂಪನ್ನರಾಗಿ, ವಚನಕಾರರು ಆಗಿ ವಚನವನ್ನು ರಚನೆ ಮಾಡಿದರು. ಅಲ್ಲಮ ಪ್ರಭುಗಳ ದರ್ಶನದಿಂದ, ಅವರ ಮಾರ್ಗದರ್ಶನ, ಅವರ ಸಲಹೆಯಿಂದ ಇವರು ಅನುಭವ ಮಂಟಪ, ಬಸವಣ್ಣನವರು ಏನು ನಿರ್ಮಾಣ ಮಾಡಿರ್ತಕ್ಕಂತಹ ಅನುಭವ ಮಂಟಪ, ಈ ಅನುಭವ ಮಂಟಪದಲ್ಲಿ ಒಬ್ಬ ಸಕ್ರಿಯವಾಗಿರ್ತಕ್ಕಂತಹ ಚಿಂತಕರಾಗಿದ್ದರು. ಹಲವಾರು ವಚನಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇವರ ವಚನದ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ವಚನಗಳು: ವೇಷ ಧರಿಸಿ ಫಲವೇನಯ್ಯ, ವೇಷದಂತಾಚರಣೆ ಇಲ್ಲದನ್ನಕ್ಕ, ವೇದಾಂತವನೋದಿ ಫಲವೇನಯ್ಯ, ಬ್ರಹ್ಮ ತಾನಾಗದನ್ನಕ್ಕ, ನಾನಾ ಕೆರೆಯ ತೋಡಿ ಫಲವೇನಯ್ಯ, ಪುಣ್ಯ ತೀರ್ಥಗಳು ಬರದನ್ನಕ್ಕ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಸೊನ್ನಲಿಗೆಯ ಸಿದ್ದರಾಮ. ವೇಷ ಅಂದರೆ ರೂಪ ಇಲ್ಲ ಅವತಾರ, ಧರಿಸೋದು ಅಂದರೆ ಹಾಕ್ಕೊಳ್ಳೋದು, ತೊಡೋದು ಅಂತ, ಫಲ ಅಂದರೆ ಉಪಯೋಗ, ಇಲ್ಲದನ್ನಕ್ಕ, ಅನ್ನಕ್ಕ ಅಂದರೆ ಏನಿಲ್ಲಿ ತನಕ ಅಂತ, ಬ್ರಹ್ಮ ಅಂದರೆ ಜ್ಞಾನಿ, ತೋಡಿ ಅಂತಂದ್ರೇನು ಭೂಮಿಯನ್ನು ಅಗಿಯೋದು, ಪುಣ್ಯ ತೀರ್ಥಗಳು ಅಂದರೆ ಏನಿಲ್ಲಿ ನೀರು ಅಥವಾ ಜಲ,
ಅಂದರೆ ಇಲ್ಲಿ ಸೊನ್ನಲಿಗೆಯ ಸಿದ್ದರಾಮ ಅವರು ಏನು ಹೇಳ್ತಾ ಇದ್ದಾರೆ, ಮನುಷ್ಯ ಯಾವುದೇ ಒಂದು ವೇಷವನ್ನು ಧರಿಸಲಿ, ಅದು ಶಿಕ್ಷಕ, ಪೊಲೀಸ್, ವೈದ್ಯ, ರಕ್ಷಕ ಆಗಿರ್ಬೋದು, ಇಲ್ಲ ಒಬ್ಬ ಸಾಮಾನ್ಯ ನಾಗರಿಕನ ಯಾವುದೇ ಒಂದು ವೇಷವನ್ನು ಧರಿಸಲಿ, ಆ ವೇಷಕ್ಕೆ ತಕ್ಕಂತಹ ಆಚರಣೆ ಇರಬೇಕು. ಅಂದರೆ ಪ್ರತಿಯೊಂದು ವೇಷಕ್ಕೂ ತನ್ನದೇ ಆಗಿರ್ತಕ್ಕಂತಹ ನೀತಿ ನಿಯಮಗಳು, ಆಚರಣೆಗಳು, ಪದ್ಧತಿಗಳು ಇರುತ್ತೆ. ಅವುಗಳನ್ನು ಫಾಲೋ ಮಾಡಬೇಕು. ಬರೀ ವೇಷವನ್ನು ಧರಿಸಿ ಅವುಗಳನ್ನು ಆಚರಣೆಗಳನ್ನು, ನೀತಿ ನಿಯಮಗಳನ್ನು ಗಾಳಿಗೆ ತೂರೋದು. ಅದಕ್ಕೆ ಮಾನವನು ಒಳ್ಳೆಯ ವೇಷಭೂಷಣಗಳನ್ನು ಧರಿಸಿದಂತೆ ಆತನ ಆಚರಣೆ, ನಡವಳಿಕೆ, ವರ್ತನೆ ಇರಬೇಕು. ಒಳ್ಳೆಯ ವೇಷ ಧರಿಸಿ ಕೆಟ್ಟ ನಡವಳಿಕೆ, ಕೆಟ್ಟ ಕಾರ್ಯ, ವರ್ತನೆ ಇದ್ದರೆ ಅದು ಉಪಯೋಗ ಇಲ್ಲ. ಅಂದರೆ ವಚನಕಾರರು ವೇಷದಂತೆ ನಡವಳಿಕೆ, ನುಡಿದಂತೆ ನಡೆಯಬೇಕು, ಅಂತರಂಗ ಬಹಿರಂಗ ಎರಡೂ ಶುದ್ಧವಾಗಿರಬೇಕು ಅಂತ ಹೇಳ್ತಿದ್ದಾರೆ. ಮುಂದಿನ ಸಾಲು, ವೇದಾಂತವನ್ನೋದಿ ಫಲವೇನಯ್ಯ ಬ್ರಹ್ಮತಾನಾಗದನ್ನಕ್ಕ. ಅದೇ ರೀತಿಯಾಗಿ ಪುಸ್ತಕಗಳು, ಗ್ರಂಥಗಳು, ವೇದಗಳು, ಉಪನಿಷತ್ತುಗಳು ಇವೆಲ್ಲ ಇರೋದು ಯಾತಕ್ಕೆ? ಓದಿ ಜ್ಞಾನವನ್ನು ಪಡೆದು ಆ ಜ್ಞಾನವನ್ನು ಬರೀ ಜ್ಞಾನವನ್ನು ಪಡೆಯೋದಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು. ಬ್ರಹ್ಮ ಅಂದರೆ ಏನು? ಜ್ಞಾನಿ ಎಂದರ್ಥ. ಅಂದರೆ ವೇದ, ಉಪನಿಷತ್ತು, ತತ್ವಜ್ಞಾನ, ಮಹಾಕಾವ್ಯ, ಗ್ರಂಥ ಇವೆಲ್ಲಗಳನ್ನು ಓದಿದರೆ ಉಪಯೋಗ ಏನು? ಅವುಗಳ ಜ್ಞಾನವನ್ನು ಪಡೆದು ಅದರಂತೆ ನಡೆದಿದ್ದರೆ, ಅವುಗಳನ್ನು ಓದಾದರೂ ಏನು ಉಪಯೋಗ? ಅಂದರೆ ಇಲ್ಲಿ ಹೇಳೋದು ಶಾಸ್ತ್ರ, ತಿನ್ನೋದು ಬದನೆಕಾಯಿ ಅಂತ ಆಗೋಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಏನೇ ಆಗಲಿ ಪುಸ್ತಕ, ಗ್ರಂಥ, ವೇದಗಳು ಏನೇ ಓದಿದರೂ ಕೂಡ ಅದರ ಜ್ಞಾನವನ್ನು ಪಡೆದುಕೊಂಡು ಅದರಂತೆ ನಡಿಬೇಕು. ಇಲ್ಲಾಂದರೆ ಅವು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ನಾನಾ ಕೆರೆಯ ತೋಡಿ ಫಲವೇನಯ್ಯ ಪುಣ್ಯತೀರ್ಥಗಳು ಬರದನ್ನಕ್ಕ. ಅದೇ ರೀತಿಯಾಗಿ ಭೂಮಿಯನ್ನು ಅಗೆದು ಕೆರೆ ಬಾವಿಗಳನ್ನು ನಿರ್ಮಿಸೋದು ಯಾತಕ್ಕೋಸ್ಕರ? ನೀರಿಗಾಗಿ, ನೀರನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕಾಗಿ. ಕೆರೆ ನಿರ್ಮಿಸಿ ಮಳೆನೇ ಬರೆದಿದ್ರೆ ಏನು ಪ್ರಯೋಜನ? ಅದೇ ರೀತಿಯಾಗಿ ಬಾವಿಯನ್ನು ತೋಡಿ ನೀರು ಬೀಳ್ದಿದ್ರೆ ಉಪಯೋಗನೇ ಇಲ್ಲ. ನೀರಿಲ್ಲದ ಬಾವಿ, ಹಲ್ಲಿಲ್ಲದ ಬಾಯಿ, ನಿಷ್ಪ್ರಯೋಜಕ. ಅಂದರೆ ಆಚರಣೆ ಇಲ್ಲದ ವೇಷ, ಜ್ಞಾನವನ್ನು ಪಡೆಯದ ಓದು, ನೀರಿಲ್ಲದ ಕೆರೆ, ಬಾವಿ ಇವು ನಿಷ್ಪ್ರಯೋಜಕ. ಆದ್ದರಿಂದ ಪ್ರಯೋಜನಕ್ಕೆ ಇಲ್ಲ, ಉಪಯೋಗಕ್ಕೆ ಬರೋದನ್ನು ಮಾತ್ರ ಮಾಡಬೇಕು ಅಂತ ಇಲ್ಲಿ ಸೊನ್ನಲಿಗೆಯ ಸಿದ್ದರಾಮರವರು ಈ ವಚನದಲ್ಲಿ ಹೇಳಿದ್ದಾರೆ. ಅಕ್ಕ ಮಹಾದೇವಿ ವಚನಕಾರರ ಪರಿಚಯ. 12ನೇ ಶತಮಾನದ ಮಧ್ಯಭಾಗದಲ್ಲಿದ್ದ ಬಹುದೊಡ್ಡ ಶಿವಶರಣೆ. ಈಕೆ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬಲ್ಲಿ ಜನಿಸಿದರು. ಕನ್ನಡ ಸಾಹಿತ್ಯದ ಮೊದಲನೆಯ ಕವಯಿತ್ರಿ. ಈಕೆ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಅಲೌಕಿಕ ನೆಲೆಯಲ್ಲಿ ನಿಂತ ದಿಟ್ಟ ಮಹಿಳೆ. ಅಲ್ಲಮ್ಮನಿಂದ ವೈರಾಗ್ಯ ನಿಧಿ ಎಂದು ಕರೆಯಿಸಿಕೊಂಡವಳು. ಈಕೆಯ ವಚನಗಳು ಭಕ್ತಿ, ವೈರಾಗ್ಯ, ಜ್ಞಾನ ಸಂಪನ್ನವಾಗಿದ್ದರೂ ಕಾವ್ಯ ಸೌಂದರ್ಯದಿಂದ ಮೋಹಕವಾಗಿವೆ. ಚನ್ನಮಲ್ಲಿಕಾರ್ಜುನನನ್ನೇ ಪತಿಯೆಂದು ನಂಬಿ ಶ್ರೀಶೈಲದ ಕದಳಿಬನದಲ್ಲಿ ಐಕ್ಯಳಾದವಳು. ಚನ್ನಮಲ್ಲಿಕಾರ್ಜುನ ಎಂಬುದು ಅಕ್ಕಮಹಾದೇವಿಯ ವಚನಗಳ ಅಂಕಿತ. ಅಕ್ಕಮಹಾದೇವಿಯವರು 12ನೇ ಶತಮಾನದ ಮಧ್ಯಭಾಗದಲ್ಲಿದ್ದ ದೊಡ್ಡ ಶಿವಭಕ್ತೆಯಾಗಿದ್ದಾರೆ. ಇವರು ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲು ವಚನವನ್ನು ರಚನೆ ಮಾಡಿರುವ ಕನ್ನಡ ಸಾಹಿತ್ಯದ ಮೊದಲ ಕವಯಿತ್ರಿ ಅಂತ ಅನಿಸ್ಕೊಂಡಿದ್ದಾರೆ. ಇವರು ಸಂಪ್ರದಾಯವನ್ನು, ಸಂಸಾರವನ್ನು ಧಿಕ್ಕರಿಸಿ ನಿರಾಸಕ್ತಿ ಹೊಂದಿ ನೋವು, ಸಂತೋಷ ಎಲ್ಲವನ್ನೂ ತ್ಯಜಿಸಿ ವೈರಾಗ್ಯ ನಿಧಿ ಎಂದು ಅಲ್ಲಮ ಪ್ರಭುವಿನಿಂದ ಕರೆಸಿಕೊಂಡವರು. ಇವರು ರಚನೆ ಮಾಡಿದ ವಚನಗಳಲ್ಲಿ ಭಕ್ತಿ ಇದೆ, ವೈರಾಗ್ಯ ಇದೆ, ಜ್ಞಾನನೂ ಕೂಡ ಇದೆ. ಚನ್ನಮಲ್ಲಿಕಾರ್ಜುನನನ್ನೇ, ದೇವರನ್ನೇ ತಮ್ಮ ಪತಿ ಎಂದು ನಂಬಿ ಇವರು ಶ್ರೀಶೈಲದ ಕದಳಿವನದಲ್ಲಿ ಕೊನೆಗೆ ಐಕ್ಯರಾಗ್ತಾರೆ. ಚನ್ನಮಲ್ಲಿಕಾರ್ಜುನ ಅಕ್ಕಮಹಾದೇವಿಯ ವಚನಗಳ ಅಂಕಿತವಾಗಿದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ
ನಾಚಿದಡೆಂತಯ್ಯ. ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಕ್ಕ ಮಹಾದೇವಿ. ಬೆಟ್ಟ ಅಂದರೆ ಗಿರಿ ಅಥವಾ ಗುಡ್ಡ, ಮೃಗ ಪ್ರಾಣಿ ಅಂಜಿದಡೆ ಹೆದರಿದಡೆ, ತಡಿ ತೀರ ಅಥವಾ ದಡ, ನೊರೆ ತೆರೆ, ನೊರೆ ಅಂದರೆ ಏನು ಬುರುಗು, ತೆರೆ ಅಂತಂದರೆ ಸಮುದ್ರದ ತೆರೆಗಳು. ಸ್ತುತಿ, ಸ್ತುತಿ ಅಂದರೆ ಹೊಗಳಿಕೆ ಪ್ರಶಂಸೆ, ನಿಂದೆ ಅಂದ್ರೇನು ತೆಗಳಿಕೆ. ಕೋಪ ಸಿಟ್ಟು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ. ಮನುಷ್ಯ ಮನೇನ ವಾಸ ಮಾಡೋದಕ್ಕೆ ಒಂದು ಮನೇನ ಎಲ್ಲಿ ನಿರ್ಮಿಸ್ತಾನೆ? ಬೆಟ್ಟ ಗುಡ್ಡದ ಮೇಲೆ ಮನೆ ಮಾಡ್ತಾನೆ. ಮನೆ ಮಾಡಿ ಅಲ್ಲಿ ಮೃಗಗಳಿಗೆ ಅಂದರೆ ಪ್ರಾಣಿಗಳಿಗೆ ಹೆದರ್ಕೊಳ್ಬೇಕು ಯಾಕೆ ಅಂತ. ಯಾಕೆ ಬೆಟ್ಟದ ಮೇಲೆ ಅಲ್ಲಿ ಪ್ರಾಣಿಗಳು ಇರೋದು ಸಹಜ. ಕ್ರೂರ ಪ್ರಾಣಿಗಳಿರ್ತಾವೆ, ಹಿಂಸೆ ಕೊಡದೇ ಇರುವಂತಹ ಪ್ರಾಣಿಗಳು ಕೂಡ ಇದ್ದೇ ಇರ್ತವೆ. ಬೆಟ್ಟದಲ್ಲಿ ಪ್ರಾಣಿಗಳು ಇರೋದು ಸಹಜ. ನೀನು ಮನೆ ಮಾಡಿದ್ದೀಯ ಅಂದಮೇಲೆ ಪ್ರಾಣಿಗಳಿಗೆ ಯಾಕೆ ಹೆದರಬೇಕು? ನೀನು ಮನೆ ಮಾಡಿರ್ತಕ್ಕಂಥದ್ದು ಎಲ್ಲಿ? ಪ್ರಾಣಿಗಳು ಇರುವಂತಹ ಸ್ಥಳದಲ್ಲಿ ಮನೆ ಮಾಡಿದ್ದೀಯ. ನೀನು ಅದಕ್ಕೆ ಹೆದರುವಂತಹ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡೆಂತಯ್ಯ. ಸಮುದ್ರದ ತಡಿಯಲೊಂದು, ಸಮುದ್ರ ಅಂದರೆ ಅಲ್ಲಿ ನೊರೆ ಬರೋದು, ತೆರೆಗಳು ಬರೋದು ಸಹಜ. ನೀನು ಮನೆ ಎಲ್ಲಿ ಮಾಡಿದ್ದೀಯಾ? ಸಮುದ್ರದ ತಟದಲ್ಲಿ, ಸಮುದ್ರದ ತೀರದಲ್ಲಿ ಮಾಡಿದ್ದೀಯಾ. ಸಮುದ್ರದ ತೀರದಲ್ಲಿ ಮಾಡಿದರೆ ನೊರೆ ಬರುತ್ತೆ, ನೀರು ಬರುತ್ತೆ, ತೆರೆಗಳು ಬರುತ್ತೆ, ನನಗೆ ಭಯ ಆಗುತ್ತೆ ಅಂತಂದರೆ ನೀನು ಮಾಡಿರೋದು ಸಮುದ್ರದ ದಂಡೆಯಲ್ಲಿ ಮಾಡಿದ್ದೀಯಾ. ಅದು ಸಹಜವಾಗಿ ಇರುತ್ತೆ. ನೆರೆ ತೊರೆಗಳು ಬರೋದು ಸಹಜ. ಹಾಗೆ ಸಂತೆಯೊಳಗೆ ಒಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ. ಸಂತೆ ಗಲಾಟೆ ಇರುವಂತಹ ಪ್ರದೇಶದಲ್ಲಿ ನೀನು ಮಾಡಿರೋದೇ ಮಾರ್ಕೆಟ್ನಲ್ಲಿ ಮನೆ. ಮಾರ್ಕೆಟ್ ಅಂದಮೇಲೆ ಜನಗಳು ಬರೋದು ಹೋಗೋದು, ವ್ಯವಹಾರ ಮಾಡೋದು, ಸಾಮಾನುಗಳನ್ನು ಕೊಂಡ್ಕೊಳ್ಳೋದು ಇದು ಸಹಜವಾಗಿ ಇದ್ದೇ ಇರುತ್ತೆ. ಅಲ್ಲಿ ಸಂತೆ ಅಂದಮೇಲೆ ಜನಗಳು ಇರ್ತಾರೆ, ಗದ್ದಲ ಇರುತ್ತೆ. ಹಾಗಿದ್ರೆ ಸಂತೆಯಲ್ಲಿನೇ ಮನೇನ ನೀನು ಮಾಡಿದ್ದೀಯಾ ಅಂದರೆ ಆ ಗದ್ದಲಕ್ಕೆ ಶಬ್ದಕ್ಕೆ ತಡ್ಕೊಳ್ಬೇಕು, ಅದನ್ನು ಎದುರಿಸಬೇಕು, ಅದನ್ನು ಹೆದರ್ಕೊಂಡು ಓಡಿ ಹೋಗಬಾರ್ದು. ಅದೇ ರೀತಿಯಾಗಿ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ಭೂಮಿ ಮೇಲೆ ಈ ಲೋಕದಲ್ಲಿ ಮಾನವನಾಗಿ ಮನುಷ್ಯನಾಗಿ ಹುಟ್ಟಿದ್ದಾನೆ ಅಂದರೆ ಅಲ್ಲಿ ಹೊಗಳಿಕೆಗಳು ತೆಗಳಿಕೆಗಳು ಇದ್ದೇ ಇರುತ್ತವೆ. ಪ್ರಾಣಿ ಪಕ್ಷಿಗಳಿಗೆ ಮಾತಾಡೋಕೆ ಬಂದಿದ್ದರೆ ಅವು ಇದೇ ಕೆಲಸ ಮಾಡ್ತಿದ್ವೋ ಏನೋ. ಯಾಕಂದರೆ 5 ಬೆರಳುಗಳು ಸಮನಾಗಿ ಇರೋದಿಲ್ಲ. ಲೋಕೋ ಭಿನ್ನ ರುಚಿ ಎನ್ನುವಂತೆ ಭಿನ್ನಾಭಿಪ್ರಾಯ, ಭಿನ್ನ ಭಿನ್ನ ಯೋಚನೆಗಳು, ಭಿನ್ನ ಭಿನ್ನ ದೃಷ್ಟಿಕೋನ, ವಿಚಾರಗಳು ಮನುಷ್ಯನಲ್ಲಿ ಇದ್ದೇ ಇರುತ್ತವೆ. ನಾವು ಮಾಡುವ ಕಾರ್ಯಕ್ಕೆ ಪ್ರಶಂಸೆನೂ ಇರುತ್ತೆ, ನಿಂದನೆಯೂ ಕೂಡ ಇರುತ್ತೆ. ಮೊದಲೇ ಎಲುಬಿಲ್ಲದ ನಾಲ್ಗೆ, ಅದು ಮಾತನಾಡೋದು ಸಹಜ. ಅದಕ್ಕೆ ಸಮಾಧಾನ, ತಾಳ್ಮೆಯಿಂದ ಕೋಪವನ್ನು ಮಾಡಿಕೊಳ್ಳದೆ, ನಿಮ್ಗೆ ಗೊತ್ತೇ ಇದೆ, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಅದಕ್ಕೆ ಹೊಗಳಿಕೆಗೆ ಯಾವಾಗಲೂ ಸ್ಫೂರ್ತಿ ಹೊಂದಿ ತೆಗಳಿಕೆಯನ್ನು ತಿದ್ದಿಕೊಂಡು, ಯಾರಾದರೂ ಹೊಗಳಿದ್ರೆ ಸ್ಫೂರ್ತಿಯನ್ನು ಹೊಂದಬೇಕು, ಸಂತೋಷ ಪಡಬೇಕು. ತೆಗಳಿದ್ರೆ, ನಿಂದನೆ ಮಾಡಿಕೊಂಡ್ರೆ, ನಮ್ಮದೇನಾದರೂ ತಪ್ಪಿದೆ ಅಂದ್ಕೊಂಡು ಅದನ್ನು ತಿದ್ದಿಕೊಂಡು ಜೀವನದಲ್ಲಿ ಮುಂದೆ ಸಾಕ್ತಾನೆ ಇರಬೇಕು. ಬೆಟ್ಟದ ಮೇಲೆ ಮೃಗಗಳು ಹೇಗೆ ಸಾಮಾನ್ಯವಾಗಿರುತ್ತೋ, ಸಮುದ್ರದ ದಂಡೆಯಲ್ಲಿ ಹೇಗೆ ತೆರೆಗಳು ಬರ್ತಾನೇ ಇರುತ್ತವೋ, ಸಂತೆಯಲ್ಲಿ ಗಲಾಟೆ ಶಬ್ದ ಹೇಗೆ ಇದ್ದೇ ಇರುತ್ತೋ, ಹಾಗೆ ಜೀವನದಲ್ಲಿ ತೆಗಳಿಕೆ ಹೊಗಳಿಕೆ ಅನ್ನೋದು ಸಹಜ. ಅದನ್ನು ತಾಳ್ಮೆಯಿಂದ ಎದುರಿಸಬೇಕು. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದು. ಸಿಟ್ಟಿನಲ್ಲಿದ್ದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಬೇಕು ಅಂತಲೇ ನಿಮ್ಮನ್ನು ಕೆರಳಿಸುವವರು, ನಿಮ್ಮನ್ನು ಸಿಟ್ಟಿಗೆ ತರಿಸುವಂಥವರು, ನಿಮ್ಮನ್ನು ಬೈಯೋರು ಎಲ್ಲ ಕಡೆನೂ ಕೂಡ ಇದ್ದೇ ಇರ್ತಾರೆ. ಅಂಥವರಿಗೆ ನಾವು ಮೌನಿಯಾಗಿದ್ಕೊಂಡೆ ನಮ್ಮ ಕಾರ್ಯ ಸಫಲತೆಯಿಂದ ಅವರಿಗೆ ಉತ್ತರವನ್ನು ಕೊಡಬೇಕು. ಯಾಕಂದರೆ ಈ ಲೋಕದಲ್ಲಿ ಹುಟ್ಟಿದ್ದೀಯ ನೀನು. ಈ ಲೋಕ ಜಗತ್ತು ಇರೋದೇ ಹೀಗೆ. ನಿನಗಷ್ಟೇ ಅಲ್ಲ,
ನನಗೂ ಹಾಗೆ, ಎಲ್ಲರಿಗೂ ಕೂಡ ಹಾಗೆ ಇರುತ್ತೆ. ಈ ತೆಗಳಿಕೆ ಅನ್ನೋದು ಯಾರನ್ನೂ ಕೂಡ ಬಿಟ್ಟಿಲ್ಲ, ಅಕ್ಕ ಮಹಾದೇವಿಯವರನ್ನು ಕೂಡ ಬಿಟ್ಟಿಲ್ಲ. ಅಕ್ಕ ಮಹಾದೇವಿಯವರು ಸಂಸಾರ ವೈರಾಗ್ಯವನ್ನು ತ್ಯಜಿಸಿ ತಪಸ್ಸು ಮಾಡೋದಕ್ಕೋಸ್ಕರ ಕದಳಿ ಬನದತ್ತ ಹೊರಟಿರಬೇಕಾದ್ರೆ ಅವರಿಗೆ ಸಾಕಷ್ಟು ಮಾತುಗಳನ್ನು ಆಡ್ತಾರೆ. ನಿಂದನೆಗಳು ಬರ್ತವೆ, ಏನೇನೋ ಮಾತಾಡ್ಕೊಳ್ತಾರೆ. ಅಷ್ಟಂದರೂ ಕೂಡ ಅವರು ಅದಕ್ಕೆ ಭಯ ಪಡದೇ ಧೈರ್ಯವಾಗಿ ಅವರು ಮುಂದೆ ನುಗ್ತಾರೆ. ದಿಟ್ಟ ಮಹಿಳೆ ಅವರು ಆಗಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಜೀವನದಲ್ಲಿ ದಿಟ್ಟ ಹೆಜ್ಜೆಯನ್ನು ಇಡಬೇಕು. ಇದೇ ಈ ವಚನದ ಉದ್ದೇಶ ಅಥವಾ ತಿರುಳು. ನೀವು ನೋಡ್ತಾ ಇರೋದು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್. ಪದ್ಯ 6 ವಚನಗಳು, ಇದರ ಪ್ರಶ್ನೋತ್ತರಗಳು. ಈ ವಚನಗಳು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು. ವಚನ ಕಂಠಪಾಠಕ್ಕಿದೆ. ಬಸವಣ್ಣನವರ ವಚನ ಮತ್ತು ಅಕ್ಕ ಮಹಾದೇವಿಯವರ ವಚನ, ಅದನ್ನು ಕಂಠಪಾಠ ಮಾಡಿ. ಎಲ್ಲ ಮೇನ್ಸ್ ಕೂಡ ಇಂಪಾರ್ಟೆಂಟ್ ಆಗಿದ್ದವು. ಸೊ ಹಾಗಾಗಿ ಪರ್ಫೆಕ್ಟ್ ಆಗಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದುವರೆಗೂ ಯಾರೋ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರಶ್ನೆಗಳು. ಫಸ್ಟ್ ಮೇನ್, ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್, ಬಸವಣ್ಣ. ಇಲ್ಲಿ ಅಂಕಿತ ನಾಮಗಳನ್ನು ಕೊಟ್ಟಿದ್ದಾನೆ. ಬಸವಣ್ಣನವರ ಅಂಕಿತ ನಾಮ ಯಾವುದು? ಕೂಡಲ ಸಂಗಮ ದೇವ. ಆನ್ಸರ್ ಇ. ನೆಕ್ಸ್ಟು ಸಿದ್ದರಾಮ ಅವರ ಅಂಕಿತ ನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಆನ್ಸರ್ ಅ. ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಚೆನ್ನ ಮಲ್ಲಿಕಾರ್ಜುನ. ಆನ್ಸರ್ ಇ. ಇದರಲ್ಲಿ ಎಕ್ಸ್ಟ್ರಾ ಕೊಟ್ಟಿರೋದು ಗುಹೇಶ್ವರ. ಇದು ಯಾರ ಅಂಕಿತ ನಾಮ ಆಗಿದೆ? ಇದು ಅಲ್ಲಮ ಪ್ರಭು ಅವರ ಅಂಕಿತ ನಾಮ ಆಗಿದೆ. ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಉತ್ತರ, ಬಸವಣ್ಣನವರ ಪ್ರಕಾರ ನಶಿಸುವುದು ಸ್ಥಾವರ ಅಥವಾ ಸ್ಥಿರವಾಗಿರುವುದು. ಎರಡರಲ್ಲಿ ಯಾವುದಾದ್ರೂ ನೀವು ಒಂದು ವರ್ಡ್ ಬರಿಬೋದು. ಸೆಕೆಂಡ್ ಒನ್, ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ? ಆನ್ಸರ್, ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಪುಣ್ಯತೀರ್ಥಗಳು ಬರದಿದ್ದಾಗ ಅಥವಾ ನೀರು ಬರದಿದ್ದಾಗ. ಥರ್ಡ್ ಒನ್, ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ? ಉತ್ತರ, ವೇಷ ಧರಿಸಿದಂತೆ ಆಚರಣೆ ಇರಬೇಕು ಎಂದು ಸಿದ್ದರಾಮ ಅವರು ಹೇಳುತ್ತಾರೆ. ಫೋರ್ತ್ ಕ್ವಶನ್, ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಉತ್ತರ, ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಶಬ್ದಕ್ಕೆ ಅಂಜಬಾರದು. ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಲೋಕದಲ್ಲಿ ಕೇಳಬರುವ ಸ್ತುತಿ ನಿಂದೆಗಳನ್ನು ಅಕ್ಕ ಮಹಾದೇವಿಯು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ, ಬೆಟ್ಟದ ಮೇಲೆ ಮನೆಯನ್ನು ಮಾಡಿ ಪ್ರಾಣಿಗಳಿಗೆ ಹೆದರಬಾರದು. ಕಡಲ ತೀರದಲ್ಲಿ ಮನೆಯನ್ನು ಮಾಡಿ ನೊರೆ ತೆರೆ ಅಲೆಗಳಿಗೆ ಹೆದರಬಾರದು. ಅದೇ ರೀತಿಯಾಗಿ ಸಂತೆ ಅಥವಾ ಮಾರುಕಟ್ಟೆಯಲ್ಲಿ ಮನೆಯನ್ನು ಮಾಡಿ ಸದ್ದು ಗದ್ದಲಕ್ಕೆ ನಾಚಬಾರದು. ಹಾಗೆಯೇ ಈ ಭೂಮಿಯ ಮೇಲೆ ಜನ್ಮ ತಾಳಿದ ಬಳಿಕ ಹೊಗಳಿಕೆ ತೆಗಳಿಕೆಗಳು ಇದ್ದೇ ಇರುತ್ತವೆ. ಅದಕ್ಕೆ ಕೋಪಗೊಳ್ಳಬಾರದು ಎಂದು ಮೇಲಿನ ಹೋಲಿಕೆಗಳೊಂದಿಗೆ ಅಕ್ಕ ಮಹಾದೇವಿಯವರು ವಿವರಿಸಿದ್ದಾರೆ. ಸೆಕೆಂಡ್ ಕ್ವಶನ್, ಬಸವಣ್ಣನವರು ದೇಹವೇ ದೇಗುಲವೆಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ, ಆಸ್ತಿ ಅಂತಸ್ತು ಸಂಪತ್ತು ಹೊಂದಿರುವ ಶ್ರೀಮಂತರು ದೇವಾಲಯ ಮಂದಿರಗಳನ್ನು ನಿರ್ಮಿಸುವರು. ಆದರೆ ನಾನು ಶ್ರೀಮಂತನಲ್ಲ, ಬಡವ. ನನ್ನಿಂದ ದೇವಾಲಯವನ್ನು ನಿರ್ಮಿಸಲಾಗದು. ಆದ್ದರಿಂದ ನನ್ನ ಕಾಲುಗಳನ್ನೇ ದೇವಾಲಯದ ಕಂಬಗಳೆಂದು, ದೇಹವನ್ನು ದೇವಸ್ಥಾನವೆಂದು, ಹಾಗೆಯೇ ನನ್ನ ತಲೆಯನ್ನೇ ದೇವಸ್ಥಾನದ ಮೇಲಿರುವ ಕಳಶ ಎಂದು ತಿಳಿದುಕೋ ಚನ್ನಮಲ್ಲಿಕಾರ್ಜುನ ಎಂದು ಬಸವಣ್ಣನವರು ತಮ್ಮ ಕಲ್ಪನೆಯನ್ನು ವರ್ಣಿಸಿದ್ದಾರೆ. ಥರ್ಡ್ ಕ್ವಶನ್, ವೇಷ ಆಚರಣೆಯ ಬಗ್ಗೆ ಸಿದ್ದರಾಮರ ಚಿಂತನೆಯನ್ನು ತಿಳಿಸಿ. ಉತ್ತರ, ಒಳ್ಳೆಯ ಹಾಗೂ ಸುಂದರ ವೇಷಗಳನ್ನು ಧರಿಸಿದರೆ ಉಪಯೋಗವೇನು? ಆ ವೇಷಭೂಷಣಗಳಿಗೆ ತಕ್ಕಂತೆ ಆಚರಣೆ ಕಾರ್ಯ ನಡವಳಿಕೆ ಇಲ್ಲದ ಬಳಿಕ
ವೇದ ಪುರಾಣಗಳನ್ನು ಓದಿದರೆ ಫಲವೇನು? ಅವುಗಳ ಜ್ಞಾನವನ್ನು ಪಡೆದು ಅದರಂತೆ ನಡೆಯದಿದ್ದರೆ? ಹಾಗೆ ನೀರು ಬರದಿದ್ದರೆ ಕೆರೆ ಬಾವಿಗಳನ್ನು ತೋಡಿ ಪ್ರಯೋಜನವೇನು ಎಂದು ಸಿದ್ದರಾಮಯ್ಯನವರು ವೇಷ ಆಚರಣೆಯ ಬಗ್ಗೆ ತಮ್ಮದೇ ಆದ ಚಿಂತನೆಯನ್ನು ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ಸಿದ್ದರಾಮನು ತನ್ನ ವಚನದಲ್ಲಿ ಹೇಗೆ ಪ್ರತಿಪಾದಿಸಿದ್ದಾನೆ? ಉತ್ತರ, ಮಾನವನು ಒಳ್ಳೆಯ ವೇಷಭೂಷಣಗಳನ್ನು ಧರಿಸಿದಂತೆ ಆಚರಣೆ, ನಡವಳಿಕೆ, ವರ್ತನೆಯೂ ಇರಬೇಕು. ಒಳ್ಳೆಯ ವೇಷ ಧರಿಸಿ ಕೆಟ್ಟ ನಡವಳಿಕೆ, ಕಾರ್ಯಗಳು, ವರ್ತನೆ ಇದ್ದರೆ ಫಲವಿಲ್ಲ. ಆದ್ದರಿಂದ ನುಡಿದಂತೆ ನಡೆಯಬೇಕು. ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು. ಹಾಗೆಯೇ ಪುಸ್ತಕಗಳು, ಗ್ರಂಥಗಳು ಇರುವುದು ಓದಿ ಜ್ಞಾನವನ್ನು ಪಡೆದು ಆ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಲು. ಅಂತಹ ವೇದ, ಉಪನಿಷತ್ತು, ತತ್ವಜ್ಞಾನ ಗ್ರಂಥಗಳನ್ನು ಓದಿ ಉಪಯೋಗವೇನು? ಅವುಗಳ ಜ್ಞಾನವನ್ನು ಪಡೆದು ಅದರಂತೆ ನಡೆಯದಿದ್ದರೆ ಹೇಳೋದು ಶಾಸ್ತ್ರ, ತಿನ್ನೋದು ಬದನೆಕಾಯಿ ಎಂದೆನಿಸಿಕೊಳ್ಳುತ್ತದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್, ಹಾಗೆಯೇ ಭೂಮಿಯನ್ನು ಅಗೆದು ಕೆರೆ ಬಾವಿಗಳನ್ನು ನಿರ್ಮಿಸುವುದು ನೀರಿಗಾಗಿ, ನೀರಿನ ಉಪಯೋಗಕ್ಕಾಗಿ. ಕೆರೆ ನಿರ್ಮಿಸಿ ಮಳೆ ಬರದಿದ್ದರೆ ಏನು ಪ್ರಯೋಜನ? ಬಾವಿಯನ್ನು ತೋಡಿ ನೀರು ಬೀಳದಿದ್ದರೂ ಉಪಯೋಗವಿಲ್ಲ, ಅದು ನಿಷ್ಪ್ರಯೋಜಕ ಎಂದು ಸಿದ್ದರಾಮರವರು ತಮ್ಮ ವಚನದಲ್ಲಿ ಪ್ರತಿಪಾದಿಸಿದ್ದಾರೆ. ಕ್ವಶನ್ ನಂಬರ್ 2, ಅಕ್ಕ ಮಹಾದೇವಿ ತನ್ನ ಬದುಕು ಫಲದಾಯಕವಾಗುವುದನ್ನು ಯಾವ ನಿದರ್ಶನಗಳೊಂದಿಗೆ ಸಮರ್ಥಿಸುತ್ತಾಳೆ? ಉತ್ತರ, ಬೆಟ್ಟದ ಮೇಲೆ ಮನೆಯನ್ನು ಮಾಡಿ ಪ್ರಾಣಿಗಳಿಗೆ ಹೆದರಬಾರದು. ಕಡಲ ತೀರದಲ್ಲಿ ಮನೆಯನ್ನು ಮಾಡಿ ನೊರೆ, ತೆರೆ, ಅಲೆಗಳಿಗೆ ಹೆದರಬಾರದು. ಅದೇ ರೀತಿಯಾಗಿ ಸಂತೆ ಅಥವಾ ಮಾರುಕಟ್ಟೆಯಲ್ಲಿ ಮನೆ ಮಾಡಿ ಸದ್ದು ಗದ್ದಲಕ್ಕೆ ನಾಚಬಾರದು. ಹಾಗೆಯೇ ಈ ಭೂಮಿಯ ಮೇಲೆ ಜನ್ಮ ತಾಳಿದ ಬಳಿಕ ಹೊಗಳಿಕೆ ತೆಗಳಿಕೆಗಳು ಇದ್ದೇ ಇರುತ್ತವೆ. ಯಾಕೆಂದರೆ ಲೋಕೋ ಭಿನ್ನ ರುಚಿ ಎಂಬಂತೆ ಭಿನ್ನ ಭಿನ್ನ ಅಭಿಪ್ರಾಯ, ಯೋಚನೆಗಳು, ದೃಷ್ಟಿಕೋನ ಇರುವಂತೆ ನಾವು ಮಾಡುವ ಕಾರ್ಯಕ್ಕೆ ಪರ ವಿರೋಧಗಳು ಇದ್ದೇ ಇರುತ್ತವೆ. ಆದ್ದರಿಂದ ಕೋಪ ಮಾಡಿಕೊಳ್ಳದೆ, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಸಮಾಧಾನ, ತಾಳ್ಮೆ, ಸಹನೆಯಿಂದ ಹೊಗಳಿಕೆಗೆ ಸ್ಫೂರ್ತಿ ಹೊಂದಿ, ತೆಗಳಿಕೆಯಿಂದ ತಿದ್ದಿ ಬದಲಾವಣೆ ಹೊಂದಿ, ಸಂದರ್ಭಗಳನ್ನೆಲ್ಲ ಎದುರಿಸುತ್ತಾ ಜೀವನದಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡುತ್ತಾ ಮುಂದೆ ಸಾಗುತ್ತಲೇ ಇರಬೇಕು. ಅಂದಾಗ ಮಾತ್ರ ಬದುಕು ಫಲದಾಯಕವಾಗುತ್ತದೆ ಎಂದು ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ. ನೆಕ್ಸ್ಟ್ ಮೇನ್, ಸಂದರ್ಭದೊಡನೆ ವಿವರಿಸಿ. ಫಸ್ಟ್ ಒನ್, ಶಿರವೇ ಹೊನ್ನ ಕಳಶವಯ್ಯ. ಈ ವಾಕ್ಯವನ್ನು ಬಸವಣ್ಣನವರು ಬರೆದಿರುವ ವಚನಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಬಸವಣ್ಣನವರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ, ಆಸ್ತಿ ಸಂಪತ್ತು ಹೊಂದಿದ ಶ್ರೀಮಂತನು ದೇವಾಲಯವನ್ನೇ ನಿರ್ಮಿಸುತ್ತಾನೆ. ಆದರೆ ಶ್ರೀಮಂತನಲ್ಲದ ಬಡವನು ದೇವಾಲಯವನ್ನು ನಿರ್ಮಿಸಲು ಆಗದು. ಆದ್ದರಿಂದ ಕಾಲುಗಳೇ ದೇವಾಲಯದ ಕಂಬಗಳು, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಶವಾಗಿದೆ ಎನ್ನುವ ಕಲ್ಪನೆಯನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಸವಣ್ಣನವರು ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ. ಸಂದರ್ಭ 2, ವೇಷ ಧರಿಸಿ ಫಲವೇನಯ್ಯ.
ಈ ವಾಕ್ಯವನ್ನು ಸೊನ್ನಲಿಗೆಯ ಸಿದ್ದರಾಮ ಅವರು ಬರೆದಿರುವ ವಚನಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಸಿದ್ದರಾಮ ಅವರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಮಾನವನು ಒಳ್ಳೆಯ ವೇಷಭೂಷಣಗಳನ್ನು ಧರಿಸಿದರೆ ಫಲವೇನು? ಆ ವೇಷಕ್ಕೆ ತಕ್ಕಂತೆ ಆಚರಣೆ ವರ್ತನೆ ಇಲ್ಲದ ಮೇಲೆ, ಒಂದು ವೇಳೆ ಧರಿಸಿದರೆ ಜ್ಞಾನ ಅನುಕರಣೆ ಇಲ್ಲದ ವೇದಾಂತವನ್ನು ಓದಿದಂತಾಗುತ್ತದೆ. ನೀರು ಬರದೆಯೇ ಕೆರೆ ಬಾವಿಗಳನ್ನು ತೋಡಿದಂತಾಗುತ್ತದೆ ಎಂದು ವೇಷ ಆಚರಣೆಗಳ ಚಿಂತನೆಯನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸಂದರ್ಭ 3: ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ. ಈ ವಾಕ್ಯವನ್ನು ಅಕ್ಕಮಹಾದೇವಿ ಅವರು ಬರೆದಿರುವ ವಚನಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅಕ್ಕಮಹಾದೇವಿಯವರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಬೆಟ್ಟದ ಮೇಲೆ ಮನೆಯನ್ನು ಮಾಡಿ ಪ್ರಾಣಿಗಳಿಗೆ ಹೆದರಬಾರದು. ಕಡಲ ತೀರದಲ್ಲಿ ಮನೆಯನ್ನು ಮಾಡಿ ನೊರೆ ತೆರೆ ಅಲೆಗಳಿಗೆ ಹೆದರಬಾರದು. ಅದೇ ರೀತಿಯಾಗಿ ಸಂತೆ ಅಥವಾ ಮಾರುಕಟ್ಟೆಯಲ್ಲಿ ಮನೆಯನ್ನು ಮಾಡಿ ಸದ್ದು ಗದ್ದಲಕ್ಕೆ ನಾಚಬಾರದು. ಹಾಗೆಯೇ ಈ ಭೂಮಿಯ ಮೇಲೆ ಜನ್ಮ ತಾಳಿದ ಬಳಿಕ ಹೊಗಳಿಕೆ ತೆಗಳಿಕೆಗಳು ಇದ್ದೇ ಇರುತ್ತವೆ. ಅದಕ್ಕೆ ಕೋಪಗೊಳ್ಳಬಾರದು ಎಂದು ಬದುಕಿನ ಸಮಸ್ಯೆಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ನೆಕ್ಸ್ಟ್ ಮೇನ್ ಭಾಷಾಭ್ಯಾಸ. ಫಸ್ಟ್ ಒನ್: ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ನಾನಾರ್ಥ ಅಂದರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥ ಇರುತ್ತೆ. ಕಾಡು ಒಂದರ್ಥದಲ್ಲಿ ಅರಣ್ಯ ಕಾನನ, ಇನ್ನೊಂದು ಅರ್ಥದಲ್ಲಿ ಪೀಡಿಸು ಕಾಡಿಸು ಸತಾಯಿಸು. ಸೆಕೆಂಡ್ ಒನ್: ಕೆರೆ. ಕೆರೆ ಅಂದರೆ ನೀರು ನಿಲ್ಲಿಸುವ ಸ್ಥಳ ಇಲ್ಲ ಜಲಾಶಯ ಅಂತ. ಇನ್ನೊಂದು ಅರ್ಥದಲ್ಲಿ ಕೆರೆ ಅಂದರೆ ಗೀರೋದು ಅಥವಾ ಗೀಚೋದು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್ ಥರ್ಡ್ ಒನ್: ಅಗಲು. ಅಗಲು ಅಂತಂದರೆ ಇಲ್ಲಿ ಬಿಟ್ಟು ಹೋಗೋದು ದೂರ ಹೋಗೋದು. ಇನ್ನೊಂದು ಊಟದ ತಟ್ಟೆಗೂ ಕೂಡ ಅಗಲು ಅಂತಾರೆ. ಇನ್ನೊಂದು ಅರ್ಥ ಅಂದರೆ ಅಗಲು ಅಂದರೆ ವಿಸ್ತಾರವಾದದ್ದು ಅಂತ. ನೆಕ್ಸ್ಟ್ ಒನ್ ತೊರೆ. ತೊರೆ ಅಂದರೆ ಬಿಡು ಅಥವಾ ತ್ಯಜಿಸು. ಇನ್ನೊಂದು ಅರ್ಥ ತೊರೆ ಅಂದರೆ ಹೊಳೆ ಅಥವಾ ಹರಿ ಅಂತ. ಲಾಸ್ಟ್ ಒನ್ ಎತ್ತು. ಎತ್ತು ಅಂತಂದರೆ ವೃಷಭ ಇಲ್ಲ ಹೋರಿ ಅಂತ. ಇನ್ನೊಂದು ಅರ್ಥ ಮೇಲಕ್ಕೆತ್ತು. ನೆಕ್ಸ್ಟ್ ಕ್ವಶನ್: ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ. ಫಸ್ಟ್ ಒನ್: ವೇಷದಂತಾಚರಣೆ. ವೇಷದಂತ ಪ್ಲಸ್ ಆಚರಣೆ ವೇಷದಂತಾಚರಣೆ. ಸವರ್ಣ ದೀರ್ಘ ಸಂಧಿ. ವೇದಾಂತವನೋದಿ. ವೇದಾಂತವನು ಪ್ಲಸ್ ಓದಿ ವೇದಾಂತವನೋದಿ. ಇದು ಲೋಪಸಂಧಿ. ನಾಚಿದಡೆಂತಯ್ಯ. ನಾಚಿದಡೆ ಪ್ಲಸ್ ಎಂತಯ್ಯ ನಾಚಿದಡೆಂತಯ್ಯ ಲೋಪಸಂಧಿ. ಸ್ಥಾವರಕ್ಕಳಿವುಂಟು. ಸ್ಥಾವರಕ್ಕೆ ಪ್ಲಸ್ ಅಳಿವುಂಟು ಸ್ಥಾವರಕ್ಕಳಿವುಂಟು ಲೋಪಸಂಧಿ. ನೆಕ್ಸ್ಟ್ ಕ್ವಶನ್: ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಬ್ರಹ್ಮ ಬೊಮ್ಮ. ನೆಕ್ಸ್ಟ್ ಒನ್: ಪುಣ್ಯ ಹೂನ್ಯ. ಶಿರ ಸಿರ. ಮೃಗ ಮಿಗ. ನೆಕ್ಸ್ಟ್ ಒನ್: ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಗಳನ್ನು ಬರೆಯಿರಿ. ಬಡವ ಶ್ರೀಮಂತ. ಫಲ ನಿಷ್ಫಲ. ಪುಣ್ಯ ಪಾಪ. ಶಬ್ದ ನಿಶಬ್ದ. ಕೊನೆಯದಾಗಿ ಚಟುವಟಿಕೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀಡಿರುವ ಬಸವಣ್ಣ ಮತ್ತು ಅಕ್ಕಮಹಾದೇವಿಯವರ ವಚನಗಳನ್ನು ಕಂಠಪಾಠ ಮಾಡಿರಿ. ಈ ವಚನ ಕಂಠಪಾಠಕ್ಕಿದೆ ಬಸವಣ್ಣನವ್ರದ್ದು ಮತ್ತು ಅಕ್ಕಮಹಾದೇವಿ ಈ 2 ವಚನಗಳು ಕಂಠಪಾಠಕ್ಕಿದ್ದವು. ಅರ್ಥ ಆಯ್ತಲ್ಲ? ಈ ಕ್ವಶನ್ ಆನ್ಸರ್ಸ್ ಎಲ್ಲ ಮೇನ್ಸ್ ಕೂಡ ವಚನ ಕಂಠಪಾಠದಿಂದ ಹಿಡಿದು ಭಾವಾರ್ಥ ಎಲ್ಲ ಮೇನ್ಸ್ ಕೂಡ ಬಹಳ ಇಂಪಾರ್ಟೆಂಟು. ನಿಧಾನವಾಗಿ ನೋಟ್ಸ್ ಮಾಡ್ಕೊಳ್ಳಿ. ನಿಮಗೆ ರೈಟಿಂಗ್ ಪ್ರಾಕ್ಟೀಸು ಆಗುತ್ತೆ, ನಿಮಗೆ ರೀಡಿಂಗಿಗೂ ಕೂಡ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ, ಅವತ್ತಿನ ಕೆಲಸನ ಅವತ್ತೇ ಮಾಡ್ಕೊಳ್ಳಿ. ಯಾವುದೇ ವರ್ಕನ್ನು ಪೆಂಡಿಂಗ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಾಂದರೆ ಮುಂದೆ ನಿಮಗೆ ಟೆನ್ಷನ್ನೂ ಜಾಸ್ತಿ ಆಗುತ್ತೆ,
ಲೋಡ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಅವತ್ತಿನ ವರ್ಕನ್ನು ಅವತ್ತೇ ಮಾಡ್ಕೋಬೇಕು. ಯಾವಾಗಲೂ ಮೈಂಡು ಫ್ರೀಯಾಗಿರುತ್ತೆ.